ಹುಚ್ಚಾಟಿತ ಶಾಸಕರಿಗೆ ಆಹ್ವಾನ ಕೊಡ್ತಾ ಇದ್ದಾರೆ, ನೀವು ತಾವು ಬಂದು ಜೀವಿಡುತ್ತಿದ್ದಂತೆ. ಈಗ ಯತ್ನಾಳ್ ಅವರು ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ. ಅವರು ಪಕ್ಷದಿಂದ ಎಕ್ಸ್ಪೆಲ್ ಆಗಿರ್ತಕ್ಕಂಥವ್ರು, ಭಾರತೀಯ ಜನತಾ ಪಕ್ಷದಿಂದ ಎಕ್ಸ್ಪೆಲ್ ಆಗಿರ್ತಕ್ಕಂಥವ್ರು. ನನ್ನ ಪ್ರಕಾರ ಅವರು ಕಾಂಗ್ರೆಸ್ಗೆ ಮಾಡಬೇಕು. ಯಾಕಂತಂದರೆ ಬಿ ಜೆ ಪಿಗೆ ಮಾಡೋಕ್ಕೆ ಕೂಡುದು. ಬಿ ಜೆ ಪಿಯಿಂದಲೇ ಎಕ್ಸ್ಪೆಲ್ ಆಗಿರೋದು ಅವರು ಅಲ್ವಾ. ಮತ್ತು ಎಕ್ಸ್ಪೆಲ್ ಮಾಡಿದಂಥ ಪಾರ್ಟಿ ಪರ ಹೆಂಗೆ ಮಾಡ್ತಾರೆ? ನನಗೆ ಗೊತ್ತಿರೋ ಮಟ್ಟಿಗೆ, ನನಗೆ ಗೊತ್ತಿರಾಗಿ ಅವರು ಮಾಡಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಸರ್, ಛಲವಾದಿ ನಾರಾಯಣ ಸ್ವಾಮಿ ಅವರು ಈಗ ತಾನೇ 1 ಗಂಟೆಯಿಂದ ಆರೋಪ ಮಾಡಿದ್ರು ಸರ್, ತಾವು ಔಟ್ ಗೋಯಿಂಗ್ ಸಿಎಂ ಅನ್ನೋ ಒಂದು ಆರೋಪವನ್ನು ಮಾಡಿದ್ರು. 15 ದಿನದಲ್ಲಿ ತಾವು ರಿಸೈನ್ ಮಾಡ್ತೀರಿ, ಅಧಿವೇಶನ ಬರದೇ ಹೋಗಿತ್ತಂದ್ರೆ ಏನು ಅವ್ರ ಕನಸು ಬಿದ್ದಿದೆಯಾ? ಹುಚ್ಚಾಟಿತ ಶಾಸಕರಿಗೆ ಆಹ್ವಾನ ಕೊಡ್ತಾ ಇದ್ದಾರೆ, ನೀವು ತಾವು ಬಂದು ಜೀವಿಡುತ್ತಿದ್ದಂತೆ. ಈಗ ಯತ್ನಾಳ್ ಅವರು ಬಗ್ಗೆ ನಾನು ಮಾತಾಡಕ್ಕೆ ಹೋಗಲ್ಲ. ಅವರು ಪಕ್ಷದಿಂದ ಎಕ್ಸ್ಪೆಲ್ ಆಗಿರ್ತಕ್ಕಂಥವ್ರು, ಭಾರತೀಯ ಜನತಾ ಪಕ್ಷದಿಂದ ಎಕ್ಸ್ಪೆಲ್ ಆಗಿರ್ತಕ್ಕಂಥವ್ರು. ನನ್ನ ಪ್ರಕಾರ ಅವರು ಕಾಂಗ್ರೆಸ್ಗೆ ಮಾಡಬೇಕು. ಯಾಕಂತಂದರೆ ಬಿ ಜೆ ಪಿಗೆ ಮಾಡೋಕ್ಕೆ ಕೂಡುದು. ಬಿ ಜೆ ಪಿಯಿಂದಲೇ ಎಕ್ಸ್ಪೆಲ್ ಆಗಿರೋದು ಅವರು ಅಲ್ವಾ. ಮತ್ತು ಎಕ್ಸ್ಪೆಲ್ ಮಾಡಿದಂಥ ಪಾರ್ಟಿ ಪರ ಹೆಂಗೆ ಮಾಡ್ತಾರೆ? ನನಗೆ ಗೊತ್ತಿರೋ ಮಟ್ಟಿಗೆ, ನನಗೆ ಗೊತ್ತಿರಾಗಿ ಅವರು ಮಾಡಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನಾನು. ಸರ್, ಛಲವಾದಿ ನಾರಾಯಣ ಸ್ವಾಮಿ ಅವರು ಈಗ ತಾನೇ 1 ಗಂಟೆಯಿಂದ ಆರೋಪ ಮಾಡಿದ್ರು ಸರ್, ತಾವು ಔಟ್ ಗೋಯಿಂಗ್ ಸಿಎಂ ಅನ್ನೋ ಒಂದು ಆರೋಪವನ್ನು ಮಾಡಿದ್ರು. 15 ದಿನದಲ್ಲಿ ತಾವು ರಿಸೈನ್ ಮಾಡ್ತೀರಿ, ಅಧಿವೇಶನ ಬರದೇ ಹೋಗಿತ್ತಂದ್ರೆ ಏನು ಅವ್ರ ಕನಸು ಬಿದ್ದಿದೆಯಾ?